ನಾನ್ ಮಾಡಿದ್ದೆ RCB ಪ್ರಾನ್ಸ್ ಮಂಚೂರಿಯನ್. ಏನಕ್ಕೆ RCB ಪ್ರಾನ್ಸ್ ಮಂಚೂರಿಯನ್? ಅದಕ್ಕೂ ಮುಂಚೆ ನಾನ್ ಮಾಡಿದ್ದು ಪ್ರಾನ್ಸ್ ನ ಮ್ಯಾರಿನೇಷನ್. ಇದಕ್ಕೆ ಬೇಕಾಗಿರುವಂತದ್ದು ಸಾಲ್ಟ್, ಎಗ್, ಚಿಲ್ಲಿ ಪೌಡರ್ ಅಂಡ್ ಪೆಪ್ಪರ್ ಪೌಡರ್. ಇದನ್ನ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಬಿಟ್ಟು ಹೆಂಗೆ ನಮ್ಮ RCB ಪಂಜಾಬ್ ಅವ್ರು ಹೊಡೆದ್ರು ಹಂಗ್ ಹೊಡೆದಂಗೆ ಈ ಮೈದಾ ಹಿಟ್ಟಲ್ಲಿ ಬೆರೆಸಿ, ಮೈದಾ, ಕಾರ್ನ್ಫ್ಲವರ್ ಅಂಡ್ ಉಪ್ಪು ಖಾರ ನಿಮ್ಗೆ ಏನ್ ಬೇಕೋ ಎಕ್ಸ್ಟ್ರಾ ಚಿಲ್ಲೀಸ್ ನ ಯೂಸ್ ಮಾಡಿ ಹಾಕ್ದೆ. ಇದನ್ನ ಹಾಕಿ ಚೆನ್ನಾಗಿ ನೆನೆ ಬಿಟ್ಟೆ. ಡೋಂಟ್ ಎಕ್ಸ್ಪೆಕ್ಟ್ ಅಸ್ಥೆಟಿಕ್ ದಯವಿಟ್ಟು, ಯಾಕಂದ್ರೆ ವಿಡಿಯೋ ಮಾಡ್ತಿರೋದೇ ಕಷ್ಟ. ಫಸ್ಟ್ ಆಫ್ ಆಲ್ ಮ್ಯಾಚ್ ನೋಡ್ಲಾ, ಈ ವೆದರ್ಗೆ ಇದು ಮಾಡ್ಲಾ, ಫುಲ್ ಕನ್ಫ್ಯೂಷನ್ ಅಲ್ಲಿ ಒಂದ್ ಕೈಯಲ್ಲಿ ಹಾಕಿ ಇನ್ನೊಂದ್ ಕೈಯಲ್ಲಿ ಮಾಡೋಷ್ಟೊತ್ತಿಗೆ ನನಗ್ ಸಾಕಾಯ್ತು. ಹೇಗೋ ಹಾಗೋ ವಿಡಿಯೋ ಬಂದಿದೆ. ನಮ್ಮಣ್ಣ ಹಂಗೆ ಫಿಶ್ ಕಬಾಬ್ ಮಾಡ್ತಾ ಇದ್ದ, ಅದು ಕೆಂಪು ಬಣ್ಣ. ನಮ್ಮ RCB ಕೂಡ ಕೆಂಪು ಬಣ್ಣ. ಸೊ ಇವತ್ ಎಲ್ಲಾ ಫುಡ್ ರೆಡ್ ಆಗಿತ್ತು. ಸೊ KFC ತರ ರೆಡಿ ಮಾಡ್ಕೊಂಡೆ. ಏನಕ್ಕೆ ಇದಕ್ಕೆ RCB ಪ್ರಾನ್ಸ್ ಮಂಚೂರಿಯನ್ ಅಂದ್ರೆ ಇದೇ ರೀಸನ್ಗೆ. ಎಣ್ಣೆ ಕಾದಿತ್ತು, ಬೆಳ್ಳುಳ್ಳಿ ಕೊಯ್ದಿತ್ತು, ಮೆಣಸಿನ್ಕಾಯಲ್ಲಿರೋ ಬೀಜ ತೆಗ್ದಿತ್ತು. ಸೊ ಇದನ್ನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಟೊಮೊಟೊ ಸಾಸ್ ಹಾಕಿ, ಚಿಲ್ಲಿ ಫ್ಲೇಕ್ಸ್ ಅಂಡ್ ಸೋಯಾ ಸಾಸ್ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನನ್ಗೆ ವಿಡಿಯೋ ಮಾಡಕ್ ಕಷ್ಟ ಆಗ್ತಿರ್ಲಿಲ್ಲ. ಅಲ್ಲಿ ಅವ್ರು 6 ಹೊಡಿತಿದ್ರು, ನನ್ಗೆ ಇಲ್ಲಿ ಏನ್ ಮಾಡ್ಬೇಕಲ್ಲ ಕನ್ಫ್ಯೂಷನ್ ಅಲ್ಲಿ ಕೊನೆಗ್ ಮಾಡಿದ್ದೆ ಈ ಪ್ರಾನ್ಸ್ ಮಂಚೂರಿಯನ್. ಸಖತ್ತಾಗಿತ್ತು. ಇದನ್ನ ಹಾಕಿ ಟಾಸ್ ಮಾಡಿದ್ರೆ ಹೀಗಾಗುತ್ತೆ ನಮ್ಮ ರೆಸಿಪಿ. ಇದು ರೆಡ್, ನಮ್ಮ RCB ಕೂಡ ರೆಡ್. ಅದಕ್ಕೆ ಇವತ್ತು ಎಲ್ಲಾ ಡಿಶಸ್ ರೆಡ್ ಮಾಡಿ ನಮ್ಮ RCB ಮ್ಯಾಚ್ ಆ ಮಳೆಗೂ ಆ ಪಟಾಕಿ ಸದ್ದಿಗೂ ಎಲ್ಲಾ ಕೆಂಪು ಕೆಂಪು ಬಣ್ಣ. ನಮ್ಮ RCB ಫೈನಲಿ ಗೆದ್ದು. RCB ಗೆ ಜಯವಾಗ್ಲಿ. ಈ ವಿಡಿಯೋ ಸೇವ್ ಮಾಡಿ, ನೆಕ್ಸ್ಟ್ ಟೈಮ್ ನೀವು ಈ ರೆಸಿಪಿನ ಟ್ರೈ ಮಾಡಿ.